ಪಟ್ಟಣದ ಹೊರವಲಯದಲ್ಲಿರುವ 16ನೇ ವಾರ್ಡಿನ ಎನ್ಎಂಎಸ್ ಬಡಾವಣೆಯಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ರಸ್ತೆಗಳೆಲ್ಲ ಚರಂಡಿಗಳಾಗಿ ಮಾರ್ಪಟ್ಟಿವೆ. ಪಟ್ಟಣ ಪಂಚಾಯಿತಿ ಮಾತ್ರ ಕಣ್ಮುಚ್ಚಿ ಕುಳಿತಿದೆ. ಹೌದು, ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ 16ನೇ ವಾರ್ಡಿನ ಎನ್ಎಂಎಸ್ ಬಡಾವಣೆಯಲ್ಲಿ ರಸ್ತೆಗಳೆಲ್ಲ ಚರಂಡಿಗಳಾಗಿ ಮಾರ್ಪಟ್ಟಿರುವ ಘಟನೆ ನಡೆದಿದ್ದರೂ ಕೂಡ ಯಾವೊಬ್ಬ ಅಧಿಕಾರಿಗಳು, ರಾಜಕಾರಣಿಗಳು ಕೂಡ ಇತ್ತ ಗಮನ ಹರಿಸುತ್ತಿಲ್ಲ ಸ್ವಾಮಿ. ಪಟ್ಟಣ ಪಂಚಾಯಿತಿ ಎಷ್ಟು ಬಾರಿ ಹೇಳಿದರೂ ಕೂಡ ಇತ್ತ ಗಮನ ಕೊಡುತ್ತಿಲ್ಲ. ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಮೂಲ ಸೌಕರ್ಯಗಳಾದ ಗ್ಯಾಸ್, ಕುಡಿಯುವ ನೀರು, ಹಾಲಿನ ವಾಹನಗಳು ಇಲ್ಲಿ ಕುಸಿಯುತ್ತವೆ. ಮುಂದೆ ಹೋಗಲು ಆಗದೆ ಎಲ್ಲ ವಾಹನಗಳನ್ನು ದೂಕುವ ಸಂದರ್ಭ ಉಂಟಾಗಿದೆ ಎಂದು ಇಲ್ಲಿನ ನಿವಾಸಿಗಳು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಮೆಹಬೂಬ್ ಸಾಬ್ ತಮ್ಮ ಅಳಲನ್ನು ತೋಡಿಕೊಂಡರು. ಒಂದು ನೋಡ್ಕೊಂಡು ಹೋದ್ರೆ ಭಾಳ ಒಳ್ಳೇದೈತೆ. ನೀವು ದಯವಿಟ್ಟು ಎಲ್ಲ ಚರಂಡಿ ರೋಡ್ಗಳು ಮಾಡ್ಬೇಕಂತ ಭಾಳ ವಿನಂತಿ ಮಾಡ್ಕೊತಾ ಇದ್ದೀವಿ. ನೀವೆಲ್ಲ ದಯವಿಟ್ಟು ಬಂದು ನೋಡ್ಕೊಂಡು ಹೋಗ್ರಿ ಒಂದು ಸಲ. ಯಾವಾಗಿಂದ ಆಗತ್ತಣ್ಣ? ಇವಾಗ ಮಳೆ ಬಂದಾಗ್ಲಿಂದ 3-4 ದಿನದಿಂದ ಬರೀ ಇದೈತೆ. ಬಿದ್ದು ಹೋಗ್ತಾ ಇದ್ದಾರೆ, ಆಟೋಗಳು ದೊಬ್ತಾ ಇದ್ದೀವಿ. ಪಟ್ಟಣ ಪಂಚಾಯತ್ ಗಾಡಿಗಳು ನಿಂತ್ಕೊಂಡು ಸಮಯ ಬೆಳಿಗ್ಗೆ ನಾವು ದೊಬ್ಬಿದ ಸಮಯ ಅಸಲ್ ಇದು ಕೊಟ್ಟಾಗಲಿಂದ ಅಸಲ್ ಏನು ಮಾಡಿಲ್ಲ ಸರ್. ಇನ್ನ ಮಸ್ಬೋಣ ಏನು ಅಸಲ್ ಅವಶ್ಯಕತೆನೇ ಇಲ್ಲ. ಇಲ್ಲಿ ಬಂದು ನೋಡೋರಿಲ್ಲ, ಮಾತಾಡೋರಿಲ್ಲ. ಚರಂಡಿ ವ್ಯವಸ್ಥೆ ಅಧ್ವಾನ ಆಗ್ಬಿಟ್ಟಿದೆ, ಚರಂಡಿಗಳೇ ಇಲ್ಲ. ರೋಗ ಬಂದು ನಿಂತ್ಕೊಂಡ ಸಮಯ ಗೌರ್ಮೆಂಟ್ ಹಾಸ್ಪಿಟಲ್ ಗ್ಲೂಕೋಸ್ ಹಾಕಿದ್ರೆ ಹೇಳ್ಕೊಂಡು ಬರೋದು ಸರ್. ಒಂದು 10-15 ವರ್ಷದಿಂದ ಬರೀ ಇದೇ ಸಮಸ್ಯೆ ಐತೆ. ಹಸರು ಬರಂಗಿಲ್ಲ, ಯಾರು ನೋಡಂಗಿಲ್ಲ. ಇಲ್ಲಿ ಕೌನ್ಸಿಲರ್ ಸರಿಯಾಗಿ ನೋಡಂಗಿಲ್ಲ, ನೀವು ಬಂದು ನೋಡಂಗಿಲ್ಲ. ದಯವಿಟ್ಟು ಬಂದು ನೋಡ್ಕೋಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ. ಜಾಸ್ತಿ ಆಗಿದೆ ಸಮಯ. ಎಲ್ಲ ಡೆಂಗಿ ಜ್ವರ ಬರ್ತಾ ಇದ್ದಾವೆ. ಯಾವ ರೀತಿ ಸರ್ ಮೆಂಬರ್ ಬರಂಗಿಲ್ಲ, ಎನ್ಕ್ವೈರಿ ಮಾಡಂಗಿಲ್ಲ. ಏನೋ ಆಶಾ ವರ್ಕರ್ ಬರ್ತಾರೆ, ತಿಂಗಳಿಗೆ 3 ತಿಂಗಳು ನೋಡ್ಕೊಂಡು ಹೋಗ್ತಾರೆ. ಏನು ಭಾರಿ ಅಧ್ವಾನ. ಸೊಳ್ಳೆ ಕಾಟ ಜಾಸ್ತಿ ಆಗೈತೆ. ಹುಡುಗರು 6 ಗಂಟೆ ಆದರೆ ಹೊರಗಡೆ ಬರೋಂಗಿಲ್ಲ. ಹೋಗ್ಲಿ ಅಟ್ಲೀಸ್ಟ್ ಮುನ್ಸಿಪಾಲ್ಟಿ ಅವ್ರು ಬೀಚಿಂಗ್ ಪೌಡ್ರ್ ಹಾಕಂಗಿಲ್ಲ. ಸ್ವಲ್ಪ ಭಾರಿ ಅಧ್ವಾನ ಆಗೈತೆ. ಎಲ್ಲ ಕೆಟ್ಟ ಕೆರೆ ಹಿಡ್ದಾಗ ಸಮಯ ಯಾರು ನಮ್ಮ ನೋಡೋರಿಲ್ಲ. ಏನು 15 ದಿವಸಕ್ಕೊಂದು ನೀರು ಬಿಡ್ತಾರೆ, 20 ದಿವಸಕ್ಕೊಂದು ನೀರು ಬಿಡ್ತಾರೆ. ಭಾರಿ ಅಧ್ವಾನ ಸಮಯ. ನೋಡಿ ಬಂದು ನೀವು ರಾಜಕೀಯ ವ್ಯಕ್ತಿಗಳೆಲ್ಲ ಬಂದು ಸ್ವಲ್ಪ ನೋಡ್ಕೊಂಡು ನಮ್ಗೆ ಸ್ವಲ್ಪ ಏನಾದ್ರು ಗೌರವ ಮಾಡಿ ಇದು ಮಾಡಿದ್ರೆ ನಿಮ್ಗೆ ಒಳ್ಳೆ ಅನುಕೂಲ ಆಗೋ ಸಮಯ. ಎಷ್ಟೋ ಜನರು ಬೈಕ್ಗಳಲ್ಲಿ ಬಿದ್ದಿರುವ ಘಟನೆಗಳೇ ನಡೆದಿದ್ದರೂ ವಯಸ್ಸಾದವರಂತೂ ಓಡಾಡಲಾಗದೆ ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ. ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಈ ವಾರ್ಡಿನಲ್ಲಿ ಗೆದ್ದಿರುವ ಜನಪ್ರತಿನಿಧಿಗಳು ಇತ್ತ ತಿರುಗಿ ನೋಡುತ್ತಿಲ್ಲ ಸ್ವಾಮಿ. ನಮ್ಮ ಕಷ್ಟ ಕೇಳೋರು ಇಲ್ಲದಂತಾಗಿದೆ ಎಂದು ಬಾಬು ಆಕ್ರೋಶ ಹೊರ ಹಾಕಿದರು. ಯಾವುದೇ ಪಕ್ಷವಿರಲಿ ಇತ್ತ ಗಮನ ಹರಿಸಿದರೆ ಅನುಕೂಲವಾಗುತ್ತದೆ. ಇಲ್ಲವಾದಲ್ಲಿ ಯಾರಾದರೂ ಬಿದ್ದು ಪ್ರಾಣ ಕಳೆದುಕೊಳ್ಳುವ ಸಂಭವ ಇರುತ್ತದೆ. ಆದ್ದರಿಂದ ನಮ್ಮ ವಾರ್ಡಿನ ಬಗ್ಗೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಗಮನ ಹರಿಸಬೇಕು. ಇಲ್ಲದಿದ್ದಲ್ಲಿ ಇಲ್ಲಿನ ನಿವಾಸಿಗಳು ಪಟ್ಟಣ ಪಂಚಾಯಿತಿಗೆ ಮುತ್ತಿಗೆ ಹಾಕುತ್ತೇವೆ, ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಸಿದರು. ಮುದುಗರೆಲ್ಲ ಕಾಲು ಜಾರ್ಕೊಂಡು ಏನಾದ್ರು ಗ್ಯಾಸ್ ಗಾಡಿಗಳು, ಮುನ್ಸಿಪಾಲ್ಟಿ ಆಟೋಗಳು ನಿಂತ್ಕೊಂಡು ಎಲ್ಲಂದ್ರೆ ಅನುಭವಿಸ್ತಾ ಇದ್ದಾರೆ. ಭಾರಿ ಅಧ್ವಾನ ಮಾಡ್ತೀವಿ. ಪ್ರತಿಯೊಂದು ನಗರ ಚೆನ್ನಾಗಿದೆ. ನಮ್ದು ಭಾರಿ ಏನೋ ಅಂತ ನಮ್ಗೆ ಫೀಲಾಗಿ ನೋಡ್ತಾ ಇದ್ದಾರೆ ಜನಗಳು. ಅದನ್ನ ಕೇಳೋರಿಲ್ಲ, ಯಾರಿಲ್ಲ. ವಾರ್ಡ್ ಮೆಂಬರ್ ನೋಡಿದ್ರೆ ಒಂದು ವರ್ಷಕ್ಕೆ 3 ವರ್ಷಕ್ಕೆ ಬರ್ತಾನೆ, ಮಾತಾಡ್ತಾನೆ, ಹೋಗ್ತಾನೆ. ಕುಡಿಯೋ ಸಮಸ್ಯೆ ಇಲ್ಲ, ಚರಂಡಿ ಇಲ್ಲ. ಮಸೀದಿಗಳ ಹತ್ರ ಎಂತೆಂತ ಇದಕ್ಕೆ ಯಾರು ಈಗ ಯಾವ ಸರ್ಕಾರ, ಬಿಜೆಪಿ ಸರ್ಕಾರ ನೋಡಂಗಿಲ್ಲ, ಕಾಂಗ್ರೆಸ್ ಸರ್ಕಾರ ನೋಡಂಗಿಲ್ಲ. ಅಧ್ವಾನ ಮಾಡಿದ್ರೆ ಪಬ್ಲಿಕ್ ಅಧ್ವಾನ ಮಾಡಿದ್ರೆ ಏನ್ ಸರ್? ಬರೀ ನಾನು SC ಹಾಕೊಂಡ್ಬರ್ತೀನಿ, ಜನರಲ್ಗೆ ಹಾಕೊಂಡ್ಬರ್ತೀನಿ, ಅವರೇ ಓಡಾಡ್ತಾರೆ ಅಂತ. ನಮ್ದಾಗ ಬಡವ್ರ ಮಕ್ಳಿಗೆ ಏನು ಅನುಕೂಲ ಇಲ್ಲ ಸರ್. ಏನಾದ್ರು ಮಾಡಿ ಒಂದು ಅನುಕೂಲ ಮಾಡ್ರಿ. ಯಾವನ ಕಾಂಟ್ರಾಕ್ಟ್ ಬಂದ್ರು ಕೂಡ ಅವನು ಬಿಲ್ ಮಾಡ್ಕೊಂತಾನೆ, ಮೆಲ್ಲಗೆ CC ರೋಡ್ ಹಾಕ್ತಾನೆ, ಒಂದು 3 ಇಂಚ್ 4 ಇಂಚ್ ಬಿಲ್ ಮಾಡ್ಕೊಂಡು ಹೋಗ್ತಾನೆ. ಏನು ನೀವು ಕೇಳಿದ್ರೆ ನಿಮ್ದು ಏನಪ್ಪ ನಾನು ಬಿಲ್ ಅಧ್ವಾನ ಮಾಡ್ಬಿಟ್ರಿ. ಜನಗಳು ನೋಡಿ ಸ್ವಲ್ಪ ಹೋದ. ಈ ಸಂದರ್ಭದಲ್ಲಿ ಯುವ ಮುಖಂಡರಾದ ಶರತ್, ಅಶೋಕ್, ಕಾರ್ತಿಕ್, ನಾಗ, ವಿನಯ್, ಚಿತ್ತಜ್ಜಿ, ಓಬಣ್ಣ ಇನ್ನು ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.